ಅಳತೆ ಯಾವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 130 ಸೆಂಟಿಮೀಟರ್, ಆಪ್ಷನ್ ಬಿ 0.72 ಮೀಟರ್, ಆಪ್ಷನ್ ಸಿ 0.12 ಮೀಟರ್, ಆಪ್ಷನ್ ಡಿ 84 ಸೆಂಟಿಮೀಟರ್. ನಾವು ಮೀಟರ್ ಇದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಇವೆರಡು ಬರೋದಿಲ್ಲ. ಸೊ ಇವೆರಡರಲ್ಲಿ ಯಾವುದಪ್ಪ ಅಂದರೆ 0.12 ಮೀಟರ್. ಇದು ಚಿಕ್ಕದಾಗಿರ್ತಕ್ಕಂಥ ಅಳತೆ ಅಂತ ಹೇಳ್ಬೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 0.12 ಮೀಟರ್. ಪ್ರಶ್ನೆ 42. ಒಂದು ಚೌಕಾಕಾರದ ಮೇಜಿನ ಉದ್ದವು 2 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಸುತ್ತಳತೆ ಎಷ್ಟು ನಾವು ಸುತ್ತಳತೆನ ಕಂಡುಹಿಡಬೇಕು. ಸೊ ಇದ್ರ ಫಾರ್ಮುಲಾ ಏನಪ್ಪಾ ಅಂದ್ರೆ ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ಸೈಡ್ ಅಂತ ಹೇಳಿ ಕರಿತೀವಿ. ಸೊ 4 ಇಂಟು ಸೈಡ್ ಎಷ್ಟು ಕೊಟ್ಟಿದ್ದಾರ ಉದ್ದ ಎಷ್ಟು 2 ಮಿಸ್ 2 4 ಟು ದ 8 ಸೆಂಟಿಮೀಟರ್. ಸೊ ಆಪ್ಷನ್ ಎ 8 ಸೆಂಟಿಮೀಟರ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 43. 20, 24, 25, 26 ಮತ್ತು 30ರ ಸರಾಸರಿ ಏನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 125, ಆಪ್ಷನ್ ಬಿ 25, ಆಪ್ಷನ್ ಸಿ 30, ಆಪ್ಷನ್ ಡಿ 5. ಸೊ ಇದಕ್ಕೆ ಫಾರ್ಮುಲಾ ಏನು ಬರುತ್ತಪ್ಪ ಅಂತ ಅಂದರೆ ಆವ್ರೇಜ್ ಈಸ್ ಈಕ್ವಲ್ ಟು ಸಮ್ ಆಫ್ ವ್ಯಾಲ್ಯೂಸ್ ಡಿವೈಡೆಡ್ ಬೈ ಟೋಟಲ್ ಕೌಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ನಂಬರ್ ಯಾವುದು 20, 24, 25, 26 ಆ್ಯಂಡ್ 30. ಸೊ 1, 2, 3, 4, 5 ಇಲ್ಲಿ 5 ನಂಬರ್ ಇದ್ದಾವೆ. ಸೊ ಸಮ್ ಮಾಡಬೇಕು ನಾವು. ಯಾವುದಪ್ಪ ಅಂದರೆ ಈ ನಂಬರ್ಸ್ನ ಸಮ್ ಮಾಡಬೇಕು. 20, 24, 25 ಪ್ಲಸ್ 26 ಪ್ಲಸ್ 30 ಹೋಲ್ ಡಿವೈಡೆಡ್ ಬೈ 5 ಹಾಕ್ಬೇಕು. ಯಾಕಪ್ಪ ಅಂದರೆ 1, 2, 3, 4, 5 5 ನಂಬರ್ಸ್ ಇರೋದ್ರಿಂದ ಕೆಳಗೆ ಡಿವೈಡೆಡ್ ಬೈ 5 ಹಾಕಬೇಕು. ಸೊ ಇದನ್ನು ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ 20, 24, 25, 26 ದೆನ್ 30. 6 4 10, 10 5 15, 3 2 6, 9 11, 12, 13, 14 ಇಲ್ಲ 3 2 5, 5 6 7, 8 9 10 11 12 125. 125 ಡಿವೈಡೆಡ್ ಬೈ 5 ಹೌದಲ್ವಾ. 125 ಡಿವೈಡೆಡ್ ಬೈ 5. ಸೊ ಇದನ್ನು 5 1 5 2 10 ಇನ್ನು ಎಷ್ಟು ಉಳಿದತ್ತೆ 2 5 5 25. ಸೊ 25 ಆನ್ಸರ್ ಎಷ್ಟು ಬಂತು 25. ಇದರಲ್ಲಿ ಆಪ್ಷನ್ ಯಾವುದು ಆಪ್ಷನ್ ಬಿ 25. ಪ್ರಶ್ನೆ 44. 0.98ನ ಭಿನ್ನರಾಶಿಯ ರೂಪ ಅಂತ ಹೇಳಿಕೊಟ್ಟಿದ್ದಾರೆ. ಅಂದರೆ ನಾವು ಇದನ್ನ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. 0.98 ಅಂದರೆ ಆಪ್ಷನ್ ಸಿ 98/100 ಇದು ಸರಿಯಾದ ಉತ್ತರ. 45ನೆಯ ಪ್ರಶ್ನೆ. 23, 59 ಸಮನಾದ ಸಮಯ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 3:59 AM, ಆಪ್ಷನ್ ಬಿ 3:59 PM, ಆಪ್ಷನ್ ಸಿ 11:59 AM, ಆಪ್ಷನ್ ಡಿ 11:59 PM ಅಂತ ಕೊಟ್ಟಿದ್ದಾರೆ. ಇದು ಮಾಡಲ್ ಕ್ವೆಶ್ಚನ್ ಪೇಪರ್ 3ರಲ್ಲೂ ಬಂದಿರತಕ್ಕಂಥ ಕ್ವಶನ್ ಇದು. ಸೊ ನಾವು 13 ಅಂದರೆ 1 ಗಂಟೆ ಅಂತ ಹೇಳ್ತೀವಿ. ಸೊ ಹಾಗೆ ಇವ್ರೇನು ಕೊಟ್ಟಿದ್ದಾರೆ 23 ಅಂದರೆ 11 ಗಂಟೆ 59 ನಿಮಿಷ. ಸೊ ಸಮನಾದ ಸಮಯ ಅಂದರೆ ಕರೆಸ್ಪಾಂಡಿಂಗ್ ಟೈಮ್ ಅಂತ ಹೇಳಿ ಕರಿತೀವಿ. ಕರೆಸ್ಪಾಂಡಿಂಗ್ ಟೈಮ್ ಅಂದರೆ 11:59 PM, ಆಪ್ಷನ್ ಡಿ. 46ನೆಯ ಪ್ರಶ್ನೆ. ಭಿನ್ನರಾಶಿ 64/72ರ ಸರಳ ರೂಪ. ಆಪ್ಷನ್ಸ್ 8/9, ಆಪ್ಷನ್ ಬಿ 9/8, ಆಪ್ಷನ್ ಸಿ 7/8, ಆಪ್ಷನ್ ಡಿ 8/7. ಇವೆರಡು ಅಂದರೆ 64/72
72. ಇವೆರಡು ಒಂದೇ ನಂಬರಲ್ಲಿ ಹೋಗ್ಬೇಕಂದ್ರೆ 8 8 64, 8 9 72. ಸೊ ಆಪ್ಷನ್ ಎ 8/9. 47ನೇ ಪ್ರಶ್ನೆ 18.85 kgಯಲ್ಲಿ ಎಷ್ಟು ಗ್ರಾಮ್ಗಳಿವೆ ಅಂತ ಕೊಟ್ಟಿದೆ, ಹೌದಾ? ಆಪ್ಷನ್ ಎ 1885 ಗ್ರಾಮ್ಗಳು, ಆಪ್ಷನ್ ಬಿ 18085 ಗ್ರಾಮ್ಗಳು, ಆಪ್ಷನ್ ಸಿ 18850 ಗ್ರಾಮ್ಗಳು, ಆಪ್ಷನ್ ಡಿ 18855 ಗ್ರಾಮ್ಗಳು. ಸೊ ಇಲ್ಲೇನು ಕೊಟ್ಟಿದ್ದಾರೆ ಕ್ವಶನ್ಸು? 18.85 kg ಅಂತ ಕೊಟ್ಟಿದ್ರು, ಹೌದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ 18850 ಗ್ರಾಮ್ಗಳು. 48ನೇ ಪ್ರಶ್ನೆ 10, 20ರ ನಡುವಿನ ಸಮಸಂಖ್ಯೆಗಳ ಮೊತ್ತ ಎ 90, ಬಿ 60, ಸಿ 100, ಡಿ 30. ಅವ್ರೇನು ಕೊಟ್ಟಿದ್ದಾರ? 10 ಮತ್ತು 20ರ ನಡುವಿನ ಸಂಖ್ಯೆ. 10 20 ಬಿಟ್ಬಿಡ್ಬೇಕು. 10 20 ಬಿಟ್ಟು ಇದ್ರ ಒಳಗಡೆ ಬರ್ತಕ್ಕಂಥ ನಂಬರ್ ಯಾವುದು? 12, 14, 16, 18, ಹೌದಾ? 8 2 10, 6 4 10 ಅಂದರೆ 25. 2 1 2 3 4. 4 + 2 ಎಷ್ಟಾಯಿತು? 6. ಸೊ ಆನ್ಸರ್ ಎಷ್ಟು ಬಂತು ಇಲ್ಲಿ? 60. ಸೊ ಆನ್ಸರ್ ಎಲ್ಲೈತೆ ಇದರಲ್ಲಿ? ಆಪ್ಷನ್ ಬಿ 60. ಪ್ರಶ್ನೆ 49 ಶೀಲಾಳು 3/4 kg ಆಲೂಗಡ್ಡೆ ಹಾಗೂ 7/8 kg ಈರುಳ್ಳಿಯನ್ನು ಕೊಂಡಳು. ಹಾಗಾದರೆ ಅವಳು ಒಟ್ಟು ಕೊಂಡ ತರಕಾರಿ ತೂಕ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ 6 2/8 kg, ಆಪ್ಷನ್ ಬಿ 7 3/4 kg, ಆಪ್ಷನ್ ಸಿ 4 3/4 kg, ಆಪ್ಷನ್ ಡಿ 5 5/8 kg ಅಂತ ಕೊಟ್ಟಿದ್ದಾರೆ. ಆಕೆ ಆಲೂಗಡ್ಡೆನ ಎಷ್ಟು ಕೆಜಿ ತೊಗೊಂಡಿರ್ತಾಳ? 3 3/4 kg. ದೆನ್ ಈರುಳ್ಳಿ ಎಷ್ಟು ತೊಗೊಂಡಿರ್ತಾಳೆ? 1 7/8 kg. ಸೊ 15/4 + 15/8 = 15 15 30 + 15/8. 30 + 15 ಎಷ್ಟಾಗತ್ತೆ? 45/8. 45ನ್ನು ಭಿನ್ನರಾಶಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ತೆ? 5 5/8 kg. ಸೊ ಇದು ಆನ್ಸರ್ ಎಲ್ಲೈತಿ? ಆಪ್ಷನ್ ಡಿ 5 5/8 kg. ಪ್ರಶ್ನೆ 50 ನನ್ನ ಅಕ್ಕಳು 5 ಮೀಟರ್ ರಿಬ್ಬನನ್ನು 8 ಸಮಭಾಗಗಳಾಗಿ ಮಾಡಿದಳು. ಹಾಗಾದರೆ ಪ್ರತಿ ಭಾಗದ ಉದ್ದವೆಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಾ? ಸೊ ಎ 0.50 ಮೀಟರ್, ಬಿ 0.625 ಮೀಟರ್, ಆಪ್ಷನ್ ಸಿ 0.735 ಮೀಟರ್, ಆಪ್ಷನ್ ಡಿ 0.592 ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ 0.625 ಮೀಟರ್.